ಕಟ್ಟಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಅದ್ಭುತವಾಗಿ ವಾಯ್ಸ್ ಕೊಡಿಸ್ತಾರೆ. ಶಿವಗಾಮಿ ನಿನ್ನ ಮಗ ಅಲ್ಲ, ಆದ್ರೂ ನಿನ್ನ ಥರ ಸಾಕ್ತಾ ಇದೆಯಾ, ನಿನ್ನ ಮಗನ ಥರ ಸಾಕ್ತಾ ಇದೆಯಾ, ದಯವಿಟ್ಟು ಅವನನ್ನ ಕೊಲ್ಲಿಸ್ಬೇಡ. ಅದು ಓಡೋದ್ರೆ ದರ್ಶನ್ ಪಿಕ್ಚರ್ ಅಂತಂದಾಗ ಒಂದು ಒಂದು ಬೇರೆ ಥರನೇ ಹೆಸರಿದೆ. ಆಮೇಲೆ ಅವ್ರ ಸಿನಿಮಾ ಸ್ಟಾರ್ಟ್ ಆಯ್ತು ಅಂದ್ರೆ ಸಾವಿರಾರು ಜನ, ಪ್ರತಿಯೊಬ್ಬ ಕಲಾವಿದನ ಸಿನಿಮಾನು ನೂರಾರು ಜನ ಊಟ ಮಾಡ್ತಾರೆ. ಓಂ ಪ್ರಕಾಶ್ ಸರ್ ಇವಾಗ ಬೈದ್ ಬಿಡ್ತಾರೆ, ರಾಮೇಗೌಡ ನಿನ್ಗೆ ಯಾವತ್ತು ಆವತ್ತ ಸಾಯ್ದ ನೀನು ಅಂತಾರೆ. ಡಬ್ಬಿಂಗ್ ಎಲ್ಲ ಆದ್ಮೇಲೆ ಸಾರ್ ನಮ್ ಒಳ್ಳೆ ಸ್ನೇಹಿತ ಸರ್, ಇವನು ಒಳ್ಳೆ ಕಲಾವಿದ ಸಾರ್ ಅಂದ್ಬಿಟ್ಟು ಅಷ್ಟು ಬೆಂತಾಡ್ತಾರೆ. ಇಷ್ಟು ಆತರ ಇರೋದು ಕೇಬಲ್ ಹೊಡೆದ್ರೆ ಮೈ ಸುತ್ಕೊಂಡ್ಬಿಡೋದು. ಇವತ್ತು ನನ್ಗೆ 51 ವರ್ಷ ಅಲ್ಲ, ಅವರೇ ನಮ್ಮ ಮಾವ ಅಂತಂದ್ರೆ ನಾವು ಇವತ್ತು ನಾನು ದಾರಿ ತಪ್ಪಿಸ್ತಾರೆ ಸರ್. ನನ್ನ ಬೆನ್ನಿಂದ ನನ್ನ ಮಕ್ಕಳನ್ನ ಬೇರೆ ದಾರಿ ತಪ್ಪಿಸ್ತಾರೆ. ಪುನೀತ್ ಸರ್ ಜೊತೆಲಂತೂ ಎದುರು ಜೊತೆಲೇ ಇದ್ದು ಡಬ್ಬಿಂಗ್ ಮಾಡಿದೀವಿ. ವಿದ್ಯಾವಂತಿ ಅಲ್ಲ, ಆದ್ರೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡು ಅವಳು ಆಸೆ ಈಡೇರ್ಸಕ್ಕಾಗದ ಅಂತ ಬಹಳ ಬೇಜಾರಾಗ್ಬಿಡ್ತು ಲೈಫಲ್ಲಿ. ಅದು ಕೊರ್ಗಂತೂ ನನ್ನ ಸಾಯೋವರೆಗೂ ಹೋಗಲ್ಲ. ಕೆಲವ್ರು ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ, ಅಲ್ಲೇ ಹಿಂದ್ಗಡೆ ತುಳಿದಿರ್ತಾರೆ. ತುಂಬಾ ಕಷ್ಟಪಟ್ಟಿದ್ದೀನಿ. ಪ್ರತಿ ತುತ್ತು ಮತ್ತೆ ಪ್ರತಿ ಟೈಮ್ ಅನ್ನಕ್ಕೂ ಸೋಪಿಂದ ಹಿಡಿದು ಬ್ರಷ್ ಪೇಸ್ಟಿಂದ ಹಿಡಿದು ತುಂಬಾ ಕಷ್ಟಪಟ್ಟಿದ್ದೀನಿ. ಗೌರವ ಕಾಣಿಸ್ಬೇಕು ಅಂತಂದ್ರೆ ದುಡ್ಡು ಇರಬೇಕು, ರೆಸ್ಪೆಕ್ಟ್ ಬೇಕು ಅಂದ್ರೆ ಆ ದುಡ್ಡು ನಮ್ಮ ಮೈ ಮೇಲೆ ಕಾಣಿಸ್ಬೇಕಪ್ಪ. ನನ್ನ ಸಮಾಧಾನ ಮಾಡಿ ಮಾಡಿ ಬೇಡಂಗೆ ಉಸಿರ್ಬಿಟ್ಲು ನಮ್ಮವ್ರು. ತೊಡೆದಕ್ಕೂ ನಮ್ಮವ್ವ ದುಡ್ಡು ಕೊಡ್ತಾ ಇಲ್ಲ, ಆಟ ಆಡೋದ್ಬಿಟ್ಲು, ಬೇಡ ಕಣಪ್ಪ ನಾನು ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ. ಹಳ್ಳಿ ಈಗ ಲಾಸ್ಟ್ ಕಾಟರ್ವರೆಗೂ ಮಾಡಿದೀನಿ. ಆಮೇಲೆ ಡೆವಿಲ್ಗೂ ಕೂಡ ನನ್ನ ಕ್ಯಾರೆಕ್ಟರ್ ಅಲ್ದೇನೆ 2-3 ಕ್ಯಾರೆಕ್ಟರ್ ಡಬ್ ಮಾಡಿದೆ. ನೋಡಿ, ಇಂಡಿಯಾದಲ್ಲಿ ಮಂಡ್ಯ ಪ್ರತಿ ವಿಷಯದಲ್ಲೂ ಕಾವೇರಿ ಹೋರಾಟದಿಂದ ಹಿಡಿದು ಎಲ್ಲ ನಮ್ಮ ಕಲೆಗಳ ತವರೂರು ಮಂಡ್ಯ. ಮತ್ತೆ ಹಾಗೆ ನಮ್ಮ ಅಂಬರೀಷ್ ಅಣ್ಣವರು ತುಂಬನೇ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದವರು. ಹಾಗೆ ಸಾಲಿಗೆ ಸಾಧಕರನ್ನ ತಗೊಂಡು ಹೋಗ್ತಾನೆ ಇದ್ರೆ ತುಂಬ ಸಾಧಕರು ನಮ್ಮ ಮಂಡ್ಯದಲ್ಲಿದ್ದಾರೆ. 6,000ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡಬ್ ಮಾಡಿರುವಂತಹ, 40ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಾ ಬಂದಿರುವಂತಹ, 4,000 6,000ಕ್ಕೂ ಹೆಚ್ಚು ರೀಲ್ಸನ್ನು ಮಾಡಿ ರೀಲ್ಸ್ ಸ್ಟಾರ್ ಅಂತಲೇ ಆಗಿದ್ದಾರೆ. ಸಿನಿಮಾ ಇಂಡಸ್ಟ್ರಿನ ಹಿಂಗೆ ತಿರುಗಿ ನೋಡೋಕೆ ಮಾಡಿದಂಥ ಚಿತ್ರ ಬಾಹುಬಲಿ. ಆ ಬಾಹುಬಲಿ ಅನ್ನೋ ಚಿತ್ರಕ್ಕೆ ರಾಜಮೌಳಿಯವರು ಅವರ ವಾಯ್ಸನ್ನು ಮೆಚ್ಕೊಂಡು ಖುದ್ದಾಗಿ ಮೀಟ್ ಮಾಡಿ ಮಾತಾಡಿಸ್ತಾರೆ. ಕಟ್ಟಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಅದ್ಭುತವಾಗಿ ವಾಯ್ಸ್ ಕೊಡಿಸ್ತಾರೆ. ಅದು ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಅಂದರೆ ಅದು ದೊಡ್ಡ ಮಟ್ಟಕ್ಕೆ ತಗೊಂಡೋಗುತ್ತೆ. ನಾನು ಇಷ್ಟೋ ತನಕ ಏನು ಇಂಟ್ರಡಕ್ಷನ್ ಕೊಟ್ಟನಲ್ಲ, ಈ ಪ್ರತಿಭೆ ಯಾರಿರ್ಬೋದು, ಇವ್ರ ಊರು ಯಾವುದು, ಇವ್ರ ಹೆಸರೇನು, ಇವರ ಲೈಫ್ ಜರ್ನಿ ಹೇಗಿದೆ, ಇವರು ಅನ್ಕೊಂಡ ತಕ್ಷಣವೇ ಏನು ಅವಕಾಶ ಸಿಕ್ಕಿಲ್ಲ. ಈ ಮನುಷ್ಯನ ತುಂಬ ಆಟ ಆಡ್ಸಿರೋರಿದ್ದಾರೆ, ತುಂಬ ಬಳಸ್ಕೊಂಡಿರೋರಿದ್ದಾರೆ, ತುಂಬ ಮೋಸ ಮಾಡಿರೋರಿದ್ದಾರೆ, ಮತ್ತು ಹಾಗೆ ವರ್ಕು ಕೂಡ ಕೊಟ್ಟಿರೋರಿದ್ದಾರೆ. ಸೊ ಇವ್ರ ಲೈಫ್ ಜರ್ನಿ ಯಾವ ಥರ ಇರ್ಬೋದು ಅವರೇ ಮಾತಾಡ್ತಾರೆ ಖುದ್ದಾಗಿ. ರಮಣ, ಈ ಕಾರ್ಯಕ್ರಮಕ್ಕೆ ಭಾಳನೇ ಪ್ರೀತಿಯ ಸ್ವಾಗತ. ಹಲವಾರು ಒಂದಷ್ಟು ಜನನ ಮಾತಾಡಿಸ್ತಿರ್ತೀನಿ. ಇವತ್ತು ಆ ಸಾಧಕರ ಸಾಲಿನಲ್ಲಿ ನೀವು ಕೂಡ ಸಿಕ್ಕಿದ್ದೀರಾ. ಸ್ನೇಹಿತರೆ, ಕಲಾರತಿ ಮಹಾದೇವ್ ಯೂಟ್ಯೂಬ್ ಚಾನಲ್ಗೆ ನನ್ನನ್ನು ವಿಶೇಷವಾಗಿ ಕರೆಸಿ ಇಂಟರ್ವ್ಯೂ ಮಾಡ್ತಾರದಂತೂ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗೆ ನಿಮಗೂ ಕೂಡ ಸ್ವಾಗತ. ಒಂದಷ್ಟು ಸಿನಿಮಾ ಫಾಸ್ಟಾಗಿ ಮಾಡ್ತೀರಾ ಸ್ಟಾರ್ಟಿಂಗಲ್ಲಿ, ಅದಾದಮೇಲೆ ಮಧ್ಯದಲ್ಲಿ ಗ್ಯಾಪ್ ಆಗ್ಬಿಡ್ತೀರಾ, ಯಾಕೆ? ಅಂದರೆ ಇವಾಗ ಹೊಸ ತಂಡ ಬಂತು, ಹೊಸ ಹುಡುಗರು ಬಂದರು. ನಮಗೆ ಹಳಬು, ಈಗ ಹೆಚ್ಚು ಕಡಿಮೆ ನಾನು 30 ವರ್ಷದಿಂದ ಸಿನಿಮಾದಲ್ಲಿದ್ದೀನಿ. ಹೆಚ್ಚು ಕಡಿಮೆ ಒಂದು 6,000 ಸಿನಿಮಾ ಗಂಟೆ ಡಬ್ಬಿಂಗ್ ಮಾಡಿದ್ದೀನಿ. ಆವಾಗ ಇಂಥವ್ರು ಈ ವಾಯ್ಸ್ಗೆ ಇಂಥವರೇ ಬೇಕು ಅಂತಂದ್ರೆ ಕರೆಯೋರು. ಬಟ್ ಈಗ ಏನಾಗಿದೆ, ಸ್ವಲ್ಪ ಕಮರ್ಷಿಯಲ್ ಆಗಿದೆ. ಜೊತೆಗೆ ಹೊಸ ಹುಡುಗರು ಬಂದ ಮೇಲೆ ಈ ಕಡಿಮೆ ಪೇಮೆಂಟ್ ಮಾಡೋ ತರ ಆಗ್ಬಿಟ್ಟಿದ್ದಾರೆ. ವಾಯ್ಸ್ ಕೆಲವರಿಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇಲ್ಲ. ಏನೋ ಲಿಪ್ಪು ಖಾಲಿಯಾಗಿ ಹೋಗ್ಬಾರ್ದು, ಆ ಟೈಮ್ಗೆ ಕೆಲಸ ಮುಗಿಸ್ಬೇಕು ಅಷ್ಟೇ. ವೇಟ್ ಮಾಡೋಕೆ ಯಾರಿಗೂ ಇದಿಲ್ಲ, ತಾಳ್ಮೆ ಇಲ್ಲ. ಆಮೇಲೆ ಮುಖ್ಯವಾಗಿ ಇವತ್ತು ಇದೇ ಕ್ಯಾರೆಕ್ಟರ್ ಇದೇ ವಾಯ್ಸ್ ಬೇಕು ಅಂತ ಯಾರು ಕೂಡ ವೇಟ್ ಮಾಡಲ್ಲ. ಆಮೇಲೆ ಬಜೆಟ್ ಒಂದು ವ್ಯತ್ಯಾಸ ಆಗಿರೋ ದಿಸೆಯಿಂದ ಸ್ವಲ್ಪ ಕಡಿಮೆ ಆಯ್ತು, ಕೆಲಸ ಕಡಿಮೆ ಆಯ್ತು. ಆದ್ರೆ ಕೆಲವರು ಈ ವಾಯ್ಸ್ಗೆ ಇವರೇ ಬೇಕು ಇಂಥವರೇ ಬೇಕು ಅಂತ ಆಯ್ಕೆ ಮಾಡ್ತಾರೆ. ಅದು ತುಂಬಾ ನಿದರ್ಶನಗಳಿದಾವೆ, ತುಂಬಾ ಎಕ್ಸಾಂಪಲ್ಗಳು. ಕಾದವ್ರೆ 8 ದಿನ 10 ದಿನನೂ ಕಾದವ್ರೆ. ಆಮೇಲೆ ಅದರಿಂದ ನಾನು ಅದನ್ನ ಜಂಬದಿಂದ ಹೇಳ್ಕೊಳ್ಳಲ್ಲ, ಆ ವಾಯ್ಸು ಆ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡ್ತಾನೆ ಇಂಥವನು ಅಂತ ಕಾದಿರ್ತಾರೆ. ನಿಮ್ದು ಮೂಲತಃ ಯಾವ ಊರು, ನಿಮ್ಮ ತಂದೆ ತಾಯಿ, ಮತ್ತೆ ನೀವು ಯಾವ ರೀತಿ ಈ ಸಿನಿಮಾಗೆ ಬಂದ್ರಿ, ಅದನ್ನ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ಹೇಳಿ. ಸ್ನೇಹಿತರೆ, ನನ್ನ
ಊರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಂದ್ರ ಗ್ರಾಮ ಅಂತ. ನಮ್ಮ ತಂದೆ ರಾಮೇಗೌಡ ಅಂತ. ವ್ಯವಸಾಯ, ನಮ್ಮ ತಂದೆ ತಾಯಿಯಲ್ಲಿ ಇಬ್ರು ವ್ಯವಸಾಯ ಮಾಡಿಕೊಂಡು ಕುರಿ ಮೇಯಿಸ್ಕೊಂಡು ನಮ್ಮನ್ನು ಸಾಕಿ, ಅದರಲ್ಲೂ ವಿಶೇಷವಾಗಿ ನಾವು 3 ಜನ ಮಕ್ಕಳು, 3 ಜನದಲ್ಲಿ ನಾನು 2ನೇವನು. ಕಷ್ಟದಲ್ಲಿ ಓದಿಸಿ ಈ ಮಟ್ಟಕ್ಕೆ ತಂದರು. ಆಮೇಲೆ ಹೋಗ್ತಾ ಹೋಗ್ತಾ ಯಾಕೋ ಒಂದು ಸ್ವಲ್ಪ ಸಿನಿಮಾದ ಕಡೆಗೆ ನನಗೂ ಆಸೆ ಬಂತು. ಅವಾಗಲೇ ಡಿಗ್ರಿ ಮಾಡಬೇಕಾದ್ರೆ ಆಸೆ ಬಂದ್ಬಿಡ್ತು. ಏನು ಮಾಡೋದು ಗೊತ್ತಾಗಿಲ್ಲ, ದಾರಿ ಇಲ್ಲ. ಕೊನೆಗೆ ಸೆಕೆಂಡ್ BA ಮುಗಿಸಿ, ಸೆಕೆಂಡ್ BA ಮುಗಿಸಿ ಡಿಗ್ರಿ ಫೈನಲ್ ಇಯರ್ ಹೋಗ್ಬೇಕಿತ್ತು. ಮನೇಲಿ ಆಟ ಇಟ್ಟು ಕೂತ್ಕೊಂಡ್ಬಿಟ್ಟೆ. ಯಾವುದು ಡಿಪ್ಲೊಮಾ ಕೋರ್ಸ್ ಬಂತು 93-94ನೇ ಇಸ್ವಿಲಿ ಮಹಾರಾಜಸ್ ಕಾಲೇಜ್ಗೆ ಡಿಪ್ಲೊಮಾ ಬಂತು. ಯಾವ ಡಿಪ್ಲೊಮಾದಲ್ಲಿ ಯಾವ ಡಿಪ್ಲೊಮಾ ಅದು? DFA, ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್ ಕೋರ್ಸ್ ಅಂತ ಮಾಡಿದೆ. ಅದಕ್ಕೆ ನಮ್ಮವ್ವ ದುಡ್ಡು ಕೊಡ್ತಾ ಇಲ್ಲ. ಆಟ ಆಡೋದ್ಬಿಟ್ಲು, ಬೇಡ ಕಣಪ್ಪ ನಾನು ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ. ಹಳ್ಳಿ ಏನು ನಮ್ಮ ಕಣ್ಣು ಮುಂದ್ಗಡೆ ಇದ್ಬಿಡು ನಾವಿರೋ ಗಂಟ, ಆಮೇಲೆ ನಿನ್ನ ಇಷ್ಟ. ನಾನು ಹೋಗ್ಲೇಬೇಕು ಅಂತ ಆಟ ಆಡ್ಬಿಟ್ನ. ಆಮೇಲೆ ಎಷ್ಟು 8 ದಿನ ಊಟ ಮಾಡಿಲ್ಲ ಸರ್. ದುಡ್ಡು ಕೊಡಲ್ಲ ಅಂತ ನಮ್ಮವ್ವ, ನಾನು ಹೋಗ್ಲೇಬೇಕು, ದುಡ್ಡು ಬೇಕೇ ಬೇಕು ಅಂತ ಊಟ ಮಾಡಿದ್ರೆ ಕೊನೆಗೆ ಅವತ್ತಿನ ಇದರಲ್ಲಿ 12,000 ರೂಪಾಯಿ ಫೀಸು. 12,000 ಇದಕ್ಕೆ ಮಹಾರಾಜಸ್ಗೆ. 12,000 ದುಡ್ಡು ಕೊಡ್ಬೇಕಂತ ನಮ್ಮವ್ವ, ಬೇಡ ಕಣಪ್ಪ ಅಷ್ಟೆಲ್ಲ ದುಡ್ಡು ಹಾಳು ಮಾಡ್ಬೇಡ ಅಂತ. ನಾನು ಕೇಳಕ್ಕೆ ರೆಡಿನೇ ಇಲ್ಲ. ಅದೊಂದು ಇತ್ತಲ್ಲ ಮನಸ್ಸಲ್ಲಿ. ಸರ್ 18-19 ವರ್ಷ ಅವಾಗ. ನಾನು ಮಾಡಲೇ ಇಲ್ಲ, 17 ವರ್ಷ 18 ವರ್ಷನ ಮಾಡಲೇಬೇಕು. ಕೊನೆಗೆ ಹಠ ಮಾಡಿ ಈಸ್ಕೊಂಡು ಅದನ್ನ ಸೇರ್ಕೊಂಡು ಕೋರ್ಸ್ ಮುಗಿಸ್ದೆ. ಹಳ್ಳಿ ಆದ್ರೇನು ಶಿವ ಅಂತ ಒಂದು ಪಿಕ್ಚರ್ ಬಂತು, ಕುಮಾರ್ ಗೋವಿಂದ್ ಅವ್ರದ್ದು. ಅಲ್ಲಿಗೆ ಹೋದೆ ಶೂಟಿಂಗ್ ಸ್ಪಾಟ್ಗೆ. KRS ನಡೀತಾ ಇತ್ತು, ಚಿಕ್ಕಾರಳ್ಳಿ ಅಂತಿದೆ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವರು ಯಾರೇ ಹುಡುಗ ನಮ್ಮ ಮಧ್ಯೆ ಓಡಾಡ್ಬಿಡು ಒಳಗಡೆ ನುಗ್ಬಿಡುವೆ ಗೊತ್ತಿಲ್ಲ. ಜಿ ಮೂರ್ತಿ ಅಂತ ಒಬ್ಬರು ಆರ್ಟ್ ಡೈರೆಕ್ಟರ್ ಇದ್ರು. ಅವರು ಮರಿ ಬಾರ ಇಲ್ಲಿ ಅಂತ ಕರೆದ್ಮೇಲೆ, ಸರ್ ಯಾರು ನೀನು, ಏನು ನೀವು ಸಿನಿಮಾದೊಳಗಡೆ ಸಲೀಸ ಓಡಾಡ್ತಾ ಇದ್ದಿಲ್ಲ, ಯಾರು ನೀನು? ಸರಿ ನೀವು ಸರ್ ನಾನು ಈ ಥರ ಕೋರ್ಸ್ ಮಾಡ್ಕೊಂಡು ಬಂದಿದ್ದೀನಿ, ಆ್ಯಕ್ಟಿಂಗು ಆಸೆ. ಅದಕ್ಕೆ ಸರ್ ನಂಗೆ ಯಾರೂ ಪರಿಚಯ ಇಲ್ಲ, ಹೊಸ್ದಲ್ಲ, ಸಿನಿಮಾನೇ ಗೊತ್ತಿಲ್ಲ. ಕೊನೆಗೆ ಹೌದಾ ಅಷ್ಟು ಇಂಟ್ರೆಸ್ಟ್ ಇದೆಯಾ, ಏನು ಓದಿದೆಯಾ ಅಂದರು. ಸರ್ MA ಡಿಸ್ಕಂಟಿನ್ಯೂ ಮಾಡಿದ್ದೀನಿ ಸರ್. ಮತ್ತು ಇದಕ್ಕೆ ಯಾಕೆ ಕೆಲಸಕ್ಕೆ ತಾನೇ ಹೋಗೋದು ಅಂದರು. ಇಲ್ಲ ಸರ್ ನಾನು ಇದರಲ್ಲೇ ಮುಂದುವರಿಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಸರ್. ಸರಿ ಕಾರ್ಡ್ ಕೊಟ್ಟರು, ವಿಸಿಟಿಂಗ್ ಬದುಕಿದ್ರು ಇದರಲ್ಲೇ ಡಿಸೈಡ್ ಮಾಡ್ಕೊಂಬಿಟ್ಟೆ. ನಿಮ್ಮ ಫೀಲ್ಡ್ ಬಂದಿದ್ದೆ 97-98ನೇ ಇಸ್ವಿಲಿ. 97-98ನೇ ಇಸ್ವಿಲಿ. ನೀವು ಆಕ್ಟ್ ಮಾಡಿದಂಥ ಮೊದಲನೇ ಸಿನಿಮಾ ಯಾವುದು? ಮೊದಲನೇ ಸಿನಿಮಾ ನಮ್ಮ ಅರಸು ಸರ್ದೆ ಮುಸ್ಕಿದ ಹಾದಿ ಅಂತ. K. ಶಿವರಾಮ್ ಅವ್ರು ಮಾಡಬೇಕಿತ್ತು. ಏನ್ ಕ್ಯಾರೆಕ್ಟರ್ ಮಾಡಿದ್ರಿ ಅದರಲ್ಲಿ ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸ್ ಪಾತ್ರ ಮಾಡಿದ್ದೆ. ಬಟ್ ಕಾರಣಾಂತರಗಳಿಂದ ಅದು ಈಚೆ ಬರಲಿಲ್ಲ. ಆಮೇಲೆ ಇನ್ನೂ ಆಸಕ್ತಿ ಜಾಸ್ತಿ ಆಗ್ಬಿಡ್ತು. ಪಿಕ್ಚರಲ್ಲಿ ಕ್ಯಾರೆಕ್ಟರ್ ಮಾಡಿದ್ವಲ್ಲ, ಇದರಲ್ಲಿ ವಿಜಯ್ ಸ್ಟುಡಿಯೋ ಚಾಮರಾಜಪೇಟೆ, ಅಲ್ಲಿ ಡಬ್ಬಿಂಗ್ ಮಾಡಿಸಿದ್ರು. ಡಬ್ಬಿಂಗ್ ಮಾಡಿದೆ. ಈ ಚೆನ್ನಾಗಿ ವಾಯ್ಸಿಲ್ಲ, ವಾಯ್ಸು ಡಬ್ಬಿಂಗ್ ಆರ್ಟಿಸ್ಟ್ ಆಗ್ಬಿಡು ನೀನಂದ್ರು. ಡಬ್ಬಿಂಗ್ ಆರ್ಟಿಸ್ಟ್ ಆಗಕ್ಕೆ ಮನಸ್ಸಿಲ್ಲ, ಅವರೇ ದುಡ್ಡು ಕೊಟ್ಟರು. ಆದರೆ ಅದಕ್ಕೂ ಮುಂಚೆ ಸಿನಿಮಾಗೆ ಬರುವಾಗ ಜಿ ಮೂರ್ತಿ ಅವ್ರು ಇದ್ರಲ್ಲ, ಅವರು ಕಾರ್ಡ್ ಕೊಟ್ಟರು. ಕಾರ್ಡ್ ತಗೊಂಡು ಹುಡಿಕೊಂಡು ಬಂದೆ ಬೆಂಗಳೂರಿಗೆ. ಕಾಲೇಜ್ ಹೋಗ್ಬಿಟ್ಟೆ. ಬಾಪೂಜಿ ನಗರದಲ್ಲಿ ಮನೆ. ಆಮೇಲೆ ಅಯ್ಯೋ ಕರ್ಕೊಂಡೋಗಿ ಅಂಡಮಾನ್ ಪಿಕ್ಚರು ಸೆಟ್ ಬಾಯ ಕೆಲಸ ಮಾಡಿದೆ. ಮುರಳಿ ಸರ್ ಸತ್ತೋಬಿಟ್ರಲ್ಲಿಗೆ ಬಂದೆ. ಮುರಳಿ ಮೋಹನ್ ಅವರೇ ನನ್ನ ಮೊದಲನೇ ಗುರು ಸಿನಿಮಾಗೆ. ಮೊನ್ನೆ ದಿನ ಈಗ 3 ದಿನ ಆಯ್ತು. ಕ್ರಿಯೇಟಿವ್ ಡೈರೆಕ್ಟರ್ ಅವರು, ಒಳ್ಳೆ ಓಮ್ ಪಿಕ್ಚರಲ್ಲಿ ಅವರೇ ಡೈಲಾಗ್ ರೈಟರು, ಕೋ ಡೈರೆಕ್ಟರ್ ಅವರೇನೆ, ಡೈಲಾಗ್ ರೈಟರ್ ಅವರೇನೆ. ತೆಲುಗು, ತಮಿಳು, ಕನ್ನಡ 3-4 ಲ್ಯಾಂಗ್ವೇಜ್. ಅವರು ಕರೆದ್ಬಿಟ್ಟು ಸೆಟ್ ಬಾಯ್ ಕೆಲಸ ಮಾಡ್ತಿದ್ದಿಲ್ಲ ನೀನು, ರೈಟಿಂಗ್ ಎಲ್ಲ ಚೆನ್ನಾಗೈತೆ, ಯಾವುದೊಂದು ಬರೀತಾ ಕೂತಿದ್ದೆ, ನೋಡ್ಬಿಟ್ಟು ಸೆಟ್ ಬಾಯ್ ಆಗ್ಬೇಡ ಬಾ ಅಂದ್ಬಿಟ್ಟು ಕರೆದ್ರು. ಆದ್ರೆ ಇವ್ರು ನಮ್ಮ ಗುರುಗಳು ದಾಟೋಗಿಲ್ಲ ನಾವು, ಜಿ ಮೂರ್ತಿ ಸರ್ಗೆ. ಆವಾಗ ಸರ್ ಹಿಂಗೆ ಸರ್ದೆ ಮಾಡಿ ಒಂದು ಸ್ವಲ್ಪ ಪರಿಚಯ ಆಗಲಿ ಫೀಲ್ಡವರೆಲ್ಲ, ಆಮೇಲೆ ನಾನೇ ಕಳಿಸ್ತೀನಿ ನಾ ಅಂದ್ಬಿಟ್ಟು ಸ್ವಲ್ಪ ತಡೆದ್ರು. ಆಮೇಲೆ 2-3 ಪಿಕ್ಚರ್ ಮಾಡಿದೆ. ಓ ಕುಸುಮ ಬಾಲೆ ಅಂತ ಸುದೀಪ್ ಸರ್ದು ಅರ್ಧಕ್ಕೆ ನಿಂತೋಯ್ತು. ಆ ಪಿಕ್ಚರ್ ಕೆಲಸ ಮಾಡಿದೆ. ಅಂಡಮಾನ್ ಕೆಲಸ ಮಾಡಿದೆ. ಹಳ್ಳಿಯರ ಶಿವ ಕೆಲಸ ಮಾಡಿದೆ. ಆಮೇಲೆ ಪ್ರತ್ಯರ್ಥಕ್ಕೆ ಎಂಟ್ರಿ ಆಗಬೇಕು, ಹೃದಯಾಂಜಲಿ ಅಂತ ಒಂದು ಪಿಕ್ಚರ್ ಬಂತು. ಭಾಸ್ಕರ್ ಅಂತ ಮೈಸೂರಿನವರು ಡೈರೆಕ್ಟ್ರು. ಅವರು ಈಗ ಒಂದು 3-4 ವರ್ಷದಲ್ಲಿ ತಿರೋಗಿ, 2 ವರ್ಷ ಆಯ್ತು ತಿರೋಗಿ. ಅವ್ರಿಗೆ ಇವರು ಜಿ ಮೂರ್ತಿ ಅವ್ರು ಏನು ಮಾಡಿದ್ರು, ನಮ್ಮ ಶಿಷ್ಯ ಕಣೆ ಚೆನ್ನಾಗಿ ಕೆಲಸ ಮಾಡ್ತಾನೆ, ಒಳ್ಳೆ ಹ್ಯಾಂಡ್ ರೈಟಿಂಗ್ ಐತೆ, ಬಟ್ ನನಗೆ ಬೇಜಾರಾಗ್ತದೆ, ಅವನ್ನ MA ಮಾಡಿದ್ದಾನೆ, ಸೆಟ್ಟಲ್ಲಿ ಕೆಲಸ ಮಾಡೋಸಕ್ಕೆ ಬೇಜಾರಾಗ್ತದೆ ಅಂದ್ಬಿಟ್ಟು ಏನು ಮಾಡ್ಬಿಟ್ರು, ಡೈರೆಕ್ಟಾಗಿ ಇದು ಕಳಿಸ್ಬಿಟ್ರು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀನು ಅಸಿಸ್ಟೆಂಟಾಗಿ ವರ್ಕ್ ಮಾಡುವಂತ. ಸರ್ ನೀವು ನಂಬ್ತಿರೋ ಇಲ್ವಾ, 1 ವಾರ ನಾನು ಕ್ಲಾಪ್ ಕೊಟ್ಟಿದ್ದೀನಿ. ಒಂದೇ ಒಂದು ವಾರ ಇಮ್ಮಿಡಿಯೇಟಾಗಿ ನಮ್ಮ ಸತ್ಯಲಿಂಗರಾಜು ಅಂತ ಅವರು ತುಂಬಾ ಹಳಬರು, ಪಂಜಾಬಿ ಹೌಸು, ಮನೆ ರಾಮಾಯಣ ಅಂತವಕ್ಕೆಲ್ಲ ಡೈಲಾಗ್ ರೈಟರ್ ಅವರು. ಪ್ರೆಸ್ ರಿಪೋರ್ಟರ್ ಬೇರೆ ನಮ್ಮ ಮೈಸೂರಲ್ಲಿ. ಅವರು ಗೋಪಾಲಗೌಡ ನರಸಿಂಹಮ್ಮ ಹಿಂಭಾಗನೇ ಅವ್ರ ಮನೆ. ಅವ್ರೇನು ಮಾಡ್ಬಿಟ್ರು, ಆಕ್ಟಿವ್ ಆಗಿದ್ದಾನಲ್ಲ ತಾಳು ಅಂದ್ಬಿಟ್ಟು ನನಗೆ ಕ್ಲಾಪನ್ನು ಬೇರೆ ಕೈಲಿ ಕೊಡಿಸ್ಬಿಟ್ರು. ಇನ್ನೊಂದು ನನಗಿಂತ ಸೀನಿಯರ್ ಒಬ್ರು ಇದ್ರು, ಅವ್ರಿಗೆ ಕ್ಲಾಪ್ ಕೊಟ್ಬಿಟ್ಟು ನನ್ನನ್ನು ಡೈಲಾಗ್ ಬಿಟ್ಬಿಟ್ರು. ಡೈಲಾಗ್ ಹೇಳ್ಕೊಡಿ ಆರ್ಟಿಸ್ಟ್ಗಳಿಗೆ ಫಸ್ಟ್ ಪಿಕ್ಚರಲ್ಲೇ. ಅವಾಗಿಂದ ಒಂದು ಏನೋ ಒಂಥರ ಇನ್ಸ್ಪಿರೇಷನ್. ಆಮೇಲೆ ಇವ್ರು ಬೇರೆ ಸಪೋರ್ಟ್ ಇದ್ದಾರೆ, ರಾಮೇಗೌಡ ನಾನು ಇದನ್ನ ತಲೆ ಕೆಡಿಸ್ಕೊಬೇಡ, ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನು ಬಿಡ್ತೀನಿ, ನೀನು ಕೊಡೋ ಡೈಲಾಗ. ಆಮೇಲೆ ಗಿರಿ ಸರ್ ಇದ್ರಲ್ಲ, ಎಸ್ ನಾರಾಯಣ ಅವ್ರ ಬಾಮಿದ, ಅವರು ಕೂಡ ತುಂಬ ಪುಷ್ ಮಾಡಿದ್ರು. ಗೌಡ ಹೇಳ್ಕೊಡು, ಚೆನ್ನಾಗಿ ಹೇಳ್ಕೊಡು ಪಟ ಅಂತ ಕೆಲಸ ಆಗುತ್ತೆ. ನನ್ನ ಸಿನಿಮಾಕ್ಕಿಂತ ಮುಂಚೆನೇ ಸೀರಿಯಲ್ ಸ್ಟಾರ್ಟ್ ಮಾಡಿದೆ.
ಸೀರಿಯಲ್. ಓಕೆ ಓಕೆ. ಇದು ವನಿತಾ ಅಂತ ಒಂದು ಸೀರಿಯಲ್ ಬಂತು. ಹಾ. ಮೊದಲನೇ ಎಪಿಸೋಡ್ ನಿಜವಾಗ್ಲೂ ಒಂಥರ ಏನೋ ಸಿಕ್ದಂಗೆ ಆಗುತ್ತೆ ನನಗೆ. ಮೊದಲನೇ ಎಪಿಸೋಡು, ಮೊದಲನೇ ಶಾರ್ಟ್, ಆ ಎಪಿಸೋಡ್ ಟೆಲಿಕಾಸ್ಟ್ ಆಗಿದೆ ನನ್ನ ಶಾರ್ಟಿಂದ. ಓಕೆ. ಹೆಮ್ಮೆ ಅನ್ನಿಸ್ತು. 5 ವರ್ಷ ನನ್ನ ಮನೇಲಿ ಮಾಡಿಕೊಂಡ್ರು ಮಗನ ಥರ ಅವರು. ತೊಂದರೆ ಥರ ನಾವಿರಲಿಲ್ಲ, ಇರ್ಲಿಲ್ಲ. ಚೆನ್ನಾಗಿದ್ದ. ಆದರೆ ಸಿನಿಮಾಕ್ಕೆ ಅಂತ ನಾನು ಬರಬೇಕಲ್ಲ, ಹಾ ಹಾ ಹಾ. ಆ ಸಿನಿಮಾಕ್ಕೆ ಎಂಟ್ರಿ ಆದಾಗ್ಲೇ ಕಷ್ಟಪಟ್ಟಿದ್ದೆ. ನನ್ನ ಮನೆಯವ್ರನ್ನ ಇದು ಮಾಡ್ತಿರ್ಲಿಲ್ಲ. ಓಹೋ, ಇಲ್ಲಿಗೆ ಬಂದ್ಮೇಲೆ ಬಹಳ ಕಷ್ಟಪಟ್ರಿ ಅದನ್ನ. ತುಂಬಾ ಏನಾಯ್ತು, ಕೆಲಸ ಮಾಡ್ತಾ ಇದೀವಿ, ಪೇಮೆಂಟ್ ಇಲ್ಲ. ಓಹೋ, ಹೊಸಬ್ರಲ್ಲ, ಪೇಮೆಂಟ್ಗಳು ಕೊಟ್ಟಷ್ಟು ಕೊನೆಗೆ ಅನ್ನಕ್ಕೂ ಕೂಡ ತುಂಬಾ ಕಷ್ಟಪಟ್ಟಿದ್ದೀನಿ. ಪ್ರತಿ ತುತ್ತು ಮತ್ತೆ ಪ್ರತಿ ಟೈಮ್ ಅನ್ನಕ್ಕೂ ಸೋಪಿಂದ ಹಿಡಿದು ಬ್ರಷು ಪೇಸ್ಟಿಂದ ಹಿಡಿದು ತುಂಬಾ ಕಷ್ಟಪಟ್ಟಿದ್ದೀನಿ. ಈ ತಮಿಳಿನಿಂದನ ತೆಲುಗಿನಿಂದ ಒಂದು ಸಿನಿಮಾ ಬಂತು, ಡಬ್ಬಿಂಗ್ ಮಾಡಿದೆ. ಓಕೆ. ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಭತ್ತ ಕುಯ್ತಾ ಇದ್ರೆ ಭತ್ತಕ್ಕೆ ಇವ್ರು ಬರ್ತಾರೆ, ಯಾರು ದಲ್ಲಾಳಿಗಳು. ದಲ್ಲಾಳಿಗಳು ಬಂದಾಗ ನನ್ನ ಮಗನ ನಾನು ಭತ್ತ ಕುಯ್ತಾ ಇರ್ತೀವಿ. ಭತ್ತ ಕೊಡ್ತೇನೆಯಾ ಅಂತ ಕೇಳಿದ್ರು ಅವರು. ಕೊಡ್ತೀವಿ ಸ್ವಾಮಿ. ಏನು ರೇಟ್ ಕೊಡ್ತೀರಿ? ಏನು ರೇಟ್ ಕೊಡೋದು? ಎಲ್ಲರೂ 1200 ರೂಪಾಯಿ ತಗೋತಾ ಇದ್ದಾರೆ. ಏನಾ 700 ರೂಪಾಯಿ ಕೊಡ್ತೀನಿ, ಕೊಡ್ತೀಯಾ? ಏನು ಸ್ವಾಮಿ ಹಿಂಗೆ ಕೇಳಿದ್ರೆ ಹೆಂಗೆ? ಹೋಗಯ್ಯ, ನೀನಿಲ್ಲ, ಅದು ಯಾರು ಮಾಡ್ತೇನೆ, ನೀನು ನೋಡ್ತೀನಿ ನಾನು ಅಂದ್ಬಿಟ್ಟು ಕೊಡ್ತಾರೆ. ಆವಾಗ ನನ್ನ ಮಗ ಹೋಗ್ಬಿಟ್ಟು ನಾನೇ ಮಾತಾಡ್ಸ್ಕೊಂಬತ್ತೇನೆ ಹೋಗಿದ್ನಲ್ಲ, ಬರ್ತಾನೆ ವಾಪಸ್ಸು. ಬಂದಾಗ ಚೇತನ್ ಅಂತ ಅವನು, ಅಪ್ಪ ಏನಪ್ಪ ಇಷ್ಟೊಂದು ಕಳಪೆ ರೈತರನ್ನ ಅಯ್ಯೋ ಅನ್ನಿಸ್ತಾರೆ ನೋಡಿದ್ದು ಕೇಳಿದ್ದು, ಅದ್ರೀಗ ಕಣ್ಣು ಮುಂದ್ಗಡೆ ಆ ಥರ ಅಂದ್ಬಿಟ್ಟು ಏನಂದ್ರಪ್ಪ? ಆವಾಗ ಹೇಳ್ತಾನೆ, ಹಿಂಗೆ ಕಣಪ್ಪ ಅಡ್ಡ ಜಿಡ್ಡಿ ಮಾತಾಡ್ಬಿಟ್ರು. ಏನಂದ್ರು? ಬೇಜಾರು ಮಾಡ್ಕೊಬೇಡ ಕಣೋ, ನಮ್ಮ ರೈತರ ಸ್ಥಿತಿ ಹಿಂಗೆ ಅಂದ್ಬಿಟ್ಟು. ನೋಡಪ್ಪ, ಗೌರವನೇ ಕೊಡೋರಲ್ಲಪ್ಪ ರೈತರಿಗೆ ಅಂತಾನೆ. ನೋಡು ಮಗ, ಗೌರವ ಕಾಣಿಸ್ಬೇಕು ಅಂತಂದರೆ ದುಡ್ಡು ಇರಬೇಕು, ರೆಸ್ಪೆಕ್ಟ್ ಬೇಕು ಅಂದರೆ ಆ ದುಡ್ಡು ನಮ್ಮ ಮೈ ಮೇಲೆ ಕಾಣಿಸ್ಬೇಕಣಪ್ಪ. ಇವತ್ತು ನಮ್ಮ ಸ್ಥಿತಿಯಲ್ಲಿ ನೋಡಿದ್ರಲ್ಲ, ಅದಕ್ಕೆ ಅವ್ರಿಗೆ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು ಕಣ. ತಲೆ ಕೆಡಿಸ್ಕೋಬೇಡ, ಅವನೆಲ್ಲ ಅವನೇ ಒಳ್ಳೆಯದು ಕೆಟ್ಟದ್ದು ಎಲ್ಲ ತೂಕ ಮಾಡ್ತಾನೆ. ಬಾ. ಎಲ್ಲ ಥರದ್ದು ವರ್ಕ್ ಮಾಡ್ಕೊಂಬರ್ತೀರಾ, ಡೈರೆಕ್ಷನ್ ಕೆಲಸ ಮಾಡ್ತೀರಾ, ಸೆಟ್ ಕೆಲಸ ಮಾಡ್ತೀರಾ, ಕ್ಲಾಬ್ ಬಾಯ್ ಕೆಲಸ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಆದರೆ ನಿಮಗೆ ಒಂದು ಕೊರಗು ಕಾಡಲಿಲ್ವಾ ನಿಮಗೆ? ನಾನು ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ, ಅಂಬರೀಷ್ ಅಣ್ಣನ ಜೊತೆ, ವಿಷ್ಣು ಸರ್ ಜೊತೆ, ಇಂಥ ಒಂದು ದೊಡ್ಡ ದೊಡ್ಡ ದಿಗ್ಗಜರುಗಳ ಜೊತೆ ಎಲ್ಲರೂ ಒಂದು ಸಣ್ಣ ಕ್ಯಾರೆಕ್ಟ್ರು ಆ್ಯಕ್ಟ್ ಮಾಡೋವಂಥ ಸೌಭಾಗ್ಯ ಯಾಕೆ ನಿಮಗೆ ದೊರೀಲಿಲ್ಲ? ನನಗೆ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗಳು ಜಾಸ್ತಿ ಆಗ್ಬಿಟ್ನಲ್ಲ, ಹಂಗಾಗಿ ಒಂದು ಸ್ವಲ್ಪ ಇವತ್ತಿಗೂ ಕೊರಗಿದೆ. ಅಂಥವ್ರ ಜೊತೆಲಿ ಮಾಡಲಿವಲ್ಲ ಅನ್ನೋ ಕೊರಗು ನಮ್ಮ ತಾಯಣಿಗೂ ಕೊರಗ್ತಾ ಇದೆ ಮನಸ್ಸಲ್ಲಿ. ಆದರೆ ವಿಧಿ ಇಲ್ಲ. ಅವತ್ತು ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಡೆ ಒಂದು ಮಧ್ಯೆ ನಮ್ಮ ತಾಯಿಗೆ ಸ್ವಲ್ಪ ಹುಷಾರು ತಪ್ಪೋದು. ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ, ಈ ಕಡೆ ಆ ಕಡೆ ಬ್ಯಾಲೆನ್ಸ್ ಆಗಿ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಕೆಲವೆಲ್ಲ ಅವಕಾಶಗಳು ಹೊಟ್ಟೋದು. ಅದಾಗಿದೆ. ಡಬ್ಬಿಂಗ್ ಅಂತ ನೀವು ಸ್ಟಾರ್ಟಿಂಗ್ ಮಾಡಿದಂತಹ ಸಿನಿಮಾ ಯಾವುದು? ಗಾಂಧಿ ಸ್ಮೈಲ್ ಅಂತ ಒಂದು ಪಿಕ್ಚರ್ ಇತ್ತು. ಕಂಠದಾನ ಕಲಾವಿದರ ಸಂಘದಲ್ಲಿ ನೀವು ಯಾವ್ಯಾವ ಸ್ಥಾನವನ್ನು ಕಳಿಸಿದ್ರಿ? ಈಗ ಪ್ರೆಸೆಂಟ್ ಯಾವ್ದ್ರಲ್ಲಿ ಇದ್ದೀರಿ? ಜಾಯಿಂಟ್ ಸೆಕ್ರೆಟರಿ. ಓಕೆ ಓಕೆ. ಆ ಜಾಯಿಂಟ್ ಸೆಕ್ರೆಟರಿ ಹುದ್ದೆಲಿ ಇದ್ದೀನಿ ಈಗ. ವರಮಾನ ಎಷ್ಟು? 750-800 ರೂಪಾಯಿ 1000 ಗಂಟೆ ಕೊಟ್ಟಿದ್ದಾರೆ. ಇದುವರೆಗೂ ಈಗ ಎಷ್ಟು ಸಾವಿರವರೆಗೂ ತಗೊಂಡಿದ್ದೀರಾ? ಈಗ ಒಂದು 25,000-30,000 ತನಕ ತಗೊಂಡಿದ್ದೀನಿ ಅಷ್ಟೇ. ಇವಾಗ ಕ್ಯಾರೆಕ್ಟರ್ ಮಾಡ್ತೀನಿ. ಕ್ಯಾರೆಕ್ಟರ್ ಮಾಡಿದಾಗ 1 ಅವರ್ 2 ಅವರ್ ಇರುತ್ತೆ. ಬಾಹುಬಲಿ ಅನ್ನೋ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು, ಕಟ್ಟಪ್ಪ ಅನ್ನೋ ಒಂದು ಕ್ಯಾರೆಕ್ಟ್ರು, ಯಾರನ್ನ ಹಾಕೋಣ ಅಂತ ಧ್ವನಿನ ಎಲ್ಲರದು ಪರಿಚಯ ನಡೆಯುತ್ತೆ. ಆ ಎಲ್ಲರನ್ನೂ ಹಿಂದಿಕ್ಕಿ ಭಾಳ ಮುಂದೆ ಬಂದಂತಹ ಧ್ವನಿ ನಮ್ಮ ರಾಮಣ್ಣ ಅವ್ರದ್ದು. ಹೆಂಗೆ ಅದು? ಯಾವ ಥರ? ಅದೊಂದು ರಾಜಮೌಳಿ ಅವರು ನಿಮ್ಮನ್ನು ಹೆಂಗೆ ಮೆಚ್ಕೊಂಡ್ರು? ಅದು ಯಾವ ಥರ ನಿಮ್ಗೆ ಅವಕಾಶ ಸಿಕ್ಕಿದ್ದು? ಹೆಂಗೆ ಯಾವ ಥರ? ಅದು ಜಾದೂಗಾರ್ ಅಂತ ಅಸೋಸಿಯೇಟು, ಅವರು ಒಂದು ಇದು ಕರೆದ್ರು, ಟೆಸ್ಟ್ ಕರೆದ್ಮೇಲೆ ಹೋದೆ ಇಲ್ಲಿ ಚನ್ನಸಂದ್ರದಲ್ಲಿ. ಹೋದಾಗ ವಾಯ್ಸ್ ತಗೊಂಡ್ರು, ಇಮ್ಮಿಡಿಯೇಟ್ ಆಗಿ ಇದು ಕಳಿಸಿದ್ರು ಚೆನ್ನಾಗಿ. ಅವರು ರೆಹಮಾನ್ ಸರ್ ಮತ್ತೆ ಇವರೆಲ್ಲ ಅವರೆಲ್ಲ ಇದರಲ್ಲಿದ್ದಾರಂತೆ, ಇಲ್ಲಿ ದುಬೈನಲ್ಲಿ. ಇಮ್ಮಿಡಿಯೇಟ್ ಕಳಿಸಿದ್ರು. ಕಳಿಸಿ ಅಲ್ಲಿ ಪ್ರೊಸೆಸ್ ಮಾಡಿ ನೋಡ್ಬಿಟ್ಟು ಇಮ್ಮಿಡಿಯೇಟ್ ಒಂದು 15-20 ನಿಮಿಷ ಇರ್ಬೋದು, ಇಮ್ಮಿಡಿಯೇಟ್ ರಿಪ್ಲೈ ಕೊಟ್ಟರು. ತುಂಬಾ ಅಲ್ಲಿ ಹೆಚ್ಚು ಕಡಿಮೆ ಒಂದು 12-13 ಜನ ವಾಯ್ಸ್ಗಳು ಹೋಗಿದ್ವಂತೆ ಅಲ್ಲಿ. ಅದೇ ಕ್ಯಾರೆಕ್ಟರ್ಗೆ, ಕ್ಯಾರೆಕ್ಟರ್ಗೆ ಅದು ಘಟಾನುಘಟಿಗಳ ಕ್ಯಾರೆಕ್ಟರೇ ತುಂಬಾ ಜನಗಳು ವಾಯ್ಸ್ ಹೋಗಿದೆ ಅಲ್ಲಿಗೆ. ಟೆಸ್ಟ್ ಕೊಟ್ಟವ್ರೆ, ಬಂದವರು ಕೊಟ್ಟವ್ರು ಹೋಗಿದ್ದಾರೆ. ಕೊನೆಗೆ ಯಾವಾಗ ವಾಯ್ಸು ಒಂದು 20 ನಿಮಿಷದಲ್ಲಿ ಹೆಚ್ಚು ಕಡಿಮೆ ರಿಪ್ಲೈ ಬಂತಲ್ಲ, ಫಸ್ಟ್ ನೀವು ನಂಬ್ತಿರೋ ಇಲ್ವೋ, ರೋಮಾಂಚನ ಮೈ ಕೂದಲ ನಿಂತ್ಕೊತ ನೆನ್ಸ್ಕೊಂಡ್ರೆ. ಫಸ್ಟ್ ಸರ್ ನನ್ನ ವಾಯ್ಸು ಕಳಿಸುವಲ್ಲ, ಓಕೆ ಬಂತಲ್ಲ, ಫಸ್ಟ್ ಈ ವಾಯ್ಸ್ ಹಾಕಿ, ಫಸ್ಟ್ ಮಾಡ್ಬಿಟ್ಟಿದ್ದ ಕಟ್ಟಪ್ಪನ ವಾಯ್ಸ, ಆಮೇಲೆ ಹೀರೋ ವಾಯ್ಸು, ಆಮೇಲೆ ಹೀರೋಯಿನ್ ವಾಯ್ಸು, ಆಮೇಲೆ ರಮ್ಯಕೃಷ್ಣ ಅವ್ರ ವಾಯ್ಸು. ನಮ್ಮ ವೀಕ್ಷಕರಿಗೆ ಧ್ವನಿಯಲ್ಲಿ ನಮ್ಮ ವೀಕ್ಷಕರಿಗೆ ಕೇಳಿಸ್ಬೋದಾ? ಶಿವಗಾಮಿ ನಿನ್ನ ಮಗ ಅಲ್ಲ, ಆದ್ರೂ ನಿನ್ನ ಥರ ಸಾಕ್ತಾ ಇದೆಯಾ, ನಿನ್ನ ಮಗನ ಥರ ಸಾಕ್ತಾ ಇದೆಯಾ, ದಯವಿಟ್ಟು ಅವನನ್ನ ಕೊಲ್ಲಿಸ್ಬೇಡ. ಈ ಕೈಯಲ್ಲಿ ಅನ್ನ ತಿನ್ಸಿದ್ದೀನಿ ಅವನಿಗೆ. ಇದರಿಂದ ಸಾಕಷ್ಟು ನಿಮ್ಗೆ ಏನಾದ್ರು ಕೆಲಸಗಳು ಸಿಗ್ತವೆ? ಕೆಲಸ ಸಿಗ್ತವೆ.
ಕಟ್ಟಪ್ಪನ್ಗೆ ಅಂತ ಸರ್ ಒಂದು ಕಾಲದಲ್ಲಿ ಸತ್ಯರಾಜ್ ಅವರು ಜಮಾದಲ್ಲಿ ಆಳ್ಬಿಟ್ಟವ್ರು ಇಂಡಸ್ಟ್ರಿನ ಎಂತ ನೀವು ಯಾವ ಕ್ಯಾರೆಕ್ಟರ್ ನಾನು ಮಾಡ್ತೀನಿ ಮನ್ಸು ಬಿಚ್ಚಿ ನಮ್ಮ ಇದರಲ್ಲಿ ಕೆಲವು ಕಲಾವಿದರನ್ನ ಸರಿಯಾಗಿ ಬಳಸ್ಕೊಳಿಕ್ಕಿಲ್ಲ, ಅದು ತುಂಬ ನೋವಿನ ದೇವರ ಫೀಲ್ ಆಗ್ಬಿಡಿ ರಾಮಣ್ಣ. ಇಲ್ಲ, ಯಾಕಂದ್ರೆ ನಾನು ಇಷ್ಟು 6,000ಕ್ಕೂ ಹೆಚ್ಚು ಸಿನಿಮಾ ಡಬ್ ಮಾಡಿದಂಥ ಒಬ್ಬ ಮನುಷ್ಯನ ನಿಮ್ಮನ್ನ ನೇರವಾಗಿ ಯಾಕೆ ಗುರುತಿಸ್ತಾ ಇಲ್ಲ ಇಂಡಸ್ಟ್ರಿ, ಯಾಕೆ ನಿಮ್ಮನ್ನ ಬಳಸ್ಕೋತಾ ಇಲ್ಲ ಸರ್? ನಿಜವಾಗ್ಲೂ ಕೆಲವ್ರು ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ, ಅಲ್ಲೇ ಹಿಂದ್ಗಡೆ ತುಳಿದಿರ್ತಾರೆ. ಅದು ತುಂಬ ಅನುಭವ. ಬೇಜಾರಾಗ್ಬಿಟ್ಟು ಕೆಲಸ ಕೊಡಿಸ್ತೀನಿ, ನೀನು ಕೆಲಸ ಮಾಡ್ಕೊಂಡು ಹೋಗಿ ಇದೆಲ್ಲ ಬಿಟ್ಬಿಡು ಅಂತ ನಮ್ಮ ಮಾವ ಬೈದ. ಆದರೂ ಕೂಡ ಲೆಕ್ಕಸ್ತಾನೆ ಇದರಲ್ಲೇ ಮುಂದುವರಿಬೇಕು ಅಂತ ಬಂದು ಕ್ಯಾರೆಕ್ಟ್ರು ಮಾಡ್ತೀವಿ, ಏನು ಕೊಟ್ಟರು ಮಾಡ್ತೀವಿ ಅನ್ನೋರಿಗೆ ಕೆಲಸ ಕೊಡಲ್ಲ. ಬಣ್ಣದ ಮಾತುಗಳು, ಬಣ್ಣದ ಆಟ ಆಡ್ತಾರಲ್ಲ ಅವ್ರಿಗೆ ಕೆಲಸ ಕೊಡ್ತಾರೆ. ಆ ಥರ ತುಂಬಾಗಿ ನನಗೂ ಸಫರ್ ಆಗ್ಬಿಟ್ಟೆ ಎಷ್ಟೋ ಸಲ. ತುಂಬ ಅವೆಲ್ಲ ನೊಂದ್ಕೋಬೇಡಿ. ಕ್ಯಾರೆಕ್ಟರ್ ಕೊಟ್ಟ ಸರ್, ಏನು ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡ್ತೀನಿ, ಬಟ್ ಉಪಯೋಗಿಸ್ಕೊಳಲ್ಲ ಸರ್. ನೀವು ನೇರ ನೋಡಿ ದಿಟ್ಟ ನಿರಂತರ, ಅದೊಂದು ಹಿಂಸೆ ಆಗಿರ್ಬೋದು ಸರ್. ಅದರಿಂದಾನೇ ಎಲ್ಲರೂ ನಿಮ್ಮನ್ನ ಒಂಥರ ಅವಾಯ್ಡ್ ಮಾಡ್ರಿ. ನೀವೆಲ್ಲೋ ಮೋಸ ಮಾಡಲ್ಲ, ಯಾರಿಗೂ ದೇವರನ್ನೇ ಮಾಡಲ್ಲ ಸರ್. ನಂಗೆ ಬರೋದು ಇಲ್ಲ, ನಂಗೆ ಬರೋದು ಬೇಡ, ಮುಂದಕ್ಕೆ ಬರೋದು ಬೇಡ. ನಾವು ಹಿಂಗೆ ಹಿಂಗೆ ಹೊಟ್ಟೋಗೋಣ, 4 ದಿನ ಆದ್ರೂ ಪರವಾಗಿಲ್ಲ. ಗುರುತಿಸ್ತಾ ಇದಾರೆ ಅಂದ್ರೆ ಇವತ್ತು ಅವ್ರನ್ನ ರೀಲ್ಸ್ ಇಂದ ಮಿಲಿಯನ್ ಗಟ್ಲೆ ರೀಲ್ಸ್ ಹೋಗ್ತಾ ಇದೆ. ಈಗ ಈ ರೀಲ್ಸ್ ಇಂದ ನಿಮ್ಗೆ ಏನಾದರೂ ಒಂದು ಉಪಯೋಗ ಇದೆಯಾ? ಯಾವ ತರ ಹೆಂಗೆ ರಾಮಣ್ಣ ಅದು? ಸರ್, ನಾವು ಇಷ್ಟು ವರ್ಷ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಯಾಕೆ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೇಕಂತ ನಿಮ್ಗೆ ಅನ್ನಿಸ್ತು? ಅಲ್ಲಿ ನಮ್ಮ ರವಿರಾಜ್ ಅಂತ ಭಾವನೆ, ಓಕೆ ಓಕೆ, ಚೇತನ್ ಅಂತವನೆ. ರವಿರಾಜು ನಮ್ಮ ಸಂಬಂಧಿಕರ ಹುಡುಗನೆ. ಅವನು ಆಲ್ರೆಡಿ ರೀಲ್ಸ್ ಅಲ್ಲಿ ತುಂಬಾ ಪಾಪ್ಯುಲಾರಿಟಿ ಆಗಿದೆ. ಸುಮ್ಮನೆ ಒಂದು ಸಂಘ ಮಾಡಿದ ನಾವು ಪಾಂಡುಪುರದಲ್ಲಿ, ಪಾಂಡವ ಕಲಾವಿದರ ಸಂಘ ಅಂತ ಒಂದು ಮಾಡಿದ್ವು, ಎಲ್ಲ ನಮ್ಮ ಲೋಕಲ್ ಅವರಲ್ಲಿ ಸೇರ್ಕೊಂಡು. ಅವಾಗ ಆ ಸಂಘ ಮಾಡಿದಾಗ ನಿನ್ ಕೈಲಿ ಒಂದು ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂತಂದ. ಮಾಡ್ತೀನಿ ಅಂತಂದೆ, ಯಾಕಂದ್ರೆ ಅದು ಸ್ವಲ್ಪ ಟಚ್ ಇತ್ತು, ಧೈರ್ಯ ಇತ್ತು, ಮಾಡು ಅಂದ್ಬಿಟ್ಟು ರೀಲ್ಸ್ ಅಲ್ಲಿ ಮಾಡಿಸ್ದ. ಅಲ್ಲಿಂದ ನಮ್ಮ ಹುಡುಗರು ಈ ಚೇತನ್ ಅಂತ ಅವನಲ್ಲ, ಚೇತನ್ ಪರಿಚಯ ಮಾಡ್ಕೊಟ್ಟ. ನಮ್ಮ ಚಿಕ್ಕಪ್ಪ ಆಗ್ಬೇಕು ಅಂತ. ನೀವು ನಮ್ ಚೇತನು ರವಿರಾಜ್ ಇಲ್ದೆ ಹೋಗಿದ್ರೆ ನಾನು ಎಷ್ಟು 1000 ಸಿನಿಮಾ ಮಾಡಿದ್ರು ಅಷ್ಟೇ, ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ರು ಅಷ್ಟೇ, ಎಲೆಮರೆ ಕಾಯಿಲೆ. ಈಗ ರೀಲ್ಸ್ ಸ್ಟಾರ್ ರಾಮಣ್ಣ ಸರ್ ಎಲ್ಲಿ ಮರೆಯಾದ್ರು ವೀಕ್ಷಕರೇ ಅಂತ ಅನ್ನೋ ತರ ಮರೆಯಾಗ್ಬಿಡ್ತಾ ಇದ್ರಿ ನೀವು. ಅಯ್ಯಪ್ಪ, ಇದು ನಿಮ್ಮನ್ನ ಮತ್ತೆ ಮುಂದಕ್ಕೆ ಒಂದು ಬೂಸ್ಟ್ ಕೊಟ್ಟಂಗ, ಮುಂದಕ್ಕೆ ಕೊಟ್ಬಿಡ್ತು ಸರ್. ಮುಂದಕ್ಕೆ ಕೊಟ್ಬಿಡ್ತು. ನನ್ಗೆ ಇಷ್ಟು ವರ್ಷ ಇದ್ನಲ್ಲ, ಉಪಯೋಗ ಏನಾಗಿಲ್ಲ. ಅದು ರವಿಯಿಂದ ಚೇತು ಪರಿಚಯ ಆದ. ಇವ್ರಿಬ್ರಿಂದ ನಾನು ಹೆಚ್ಚು ಕಡೆ 3-4 ಸಾವಿರ ಎಪಿಸೋಡ್ ಮಾಡಿದೀವಿ. ಆ 3-4 ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ. ಅದರಿಂದ ಪ್ಲಸ್ ಆಗಿ ಯೂಟ್ಯೂಬ್ ಕರ್ಕೊಂಬಂತು. ನಮ್ ಸುಪ್ರೀತ್ ಕಾಟಿ ಅವನಲ್ಲ, ಸುಪ್ರೀತ್ ಕಾಟಿ ಇಂಟ್ರೊಡ್ಯೂಸ್ ಮಾಡದ ಇದಕ್ಕೆ. ಈಗ ಒಂದಷ್ಟು ಶಾರ್ಟ್ ಮೂವಿಗಳಲ್ಲಿ, ವೆಬ್ ಸೀರೀಸ್ ಅಲ್ಲಿ ಎಲ್ಲ ಬಹಳ ಚೆನ್ನಾಗಿ ಈಗ ನೀವು ಗುರುತಿಸ್ಕೋತಾ ಇದ್ದೀರಾ. ಮತ್ತೆ ಎಲ್ಲ ಬಹಳ ಅದರಿಂದನೇ ಈಗ ಸಿನಿಮಾ ಪ್ಲಸ್ ಆಗಿದ್ದು. ನಂದು ಅಷ್ಟು ವರ್ಕ್ ಇಲ್ಲ. ನಮ್ಮ ಚೇತನ್ ಆಗ್ಲಿ ರವಿ ಆಗ್ಲಿದಾರಲ್ಲ, ಅವರಿಬ್ರು ಸಾಮಾಜಿಕವಾಗಿ ನಾವ್ ಏನಾರ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೇಕು, ಮೋಟಿವೇಶನ್ ಮಾಡ್ಬೇಕು, ಜನಕ್ಕೆ ಒಂದು ಮಾರ್ಗದರ್ಶನ ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಏನ್ ಮಾಡ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ ಸರ್, ಕೂತಲ್ಲೇ ಅಲ್ಲೇ ಮಾಡ್ತಾನೆ. ನಾವೇನ್ ಮಾಡ್ತೀವಿ, ಚೇತು ಆಗ್ಲಿ ರವಿ ಆಗ್ಲಿ ಕಂಟೆಂಟ್ ಮಾಡಿದಾಗ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೋತೀವಿ, ಡೈಲಾಗ್ ನ ಸ್ವಲ್ಪ ಪಾಲಿಶ್ ಮಾಡ್ಕೊಂಡ್ರು ಇದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ. ಈಗ ಪೆಟ್ರೋಲ್ದು ಹಂಗೆ ಆಗಿದ್ದು. ಅಲ್ಲ, ನಗಿಸ್ತಿರೋರು ನೋಡಿ, ನಗಿಸ್ತಿರೋರು ಸುಮಾರು ಜನ ಇದ್ದಾರೆ. ನೀವು ನಗಿಸೋದ್ರ ಜೊತೆಗೂ ಕೂಡ ಒಳ್ಳೆ ಮೆಸೇಜ್, ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಒಳ್ಳೆ ಮೆಸೇಜ್ ಕೊಡ್ತೀರಾ. ಆಮೇಲೆ ಈಗಿನ ಚಿಕ್ಕ ಮಕ್ಳದಿಂದ ಹಿಡಿದು ದೊಡ್ಡ ಅಂದ್ರೆ ಎಲ್ಲರಿಗೂ, ಸಿಟಿಯವರಾಗ್ಬೋದು, ಹಳ್ಳಿಯವರಾಗ್ಬೋದು, ಎಲ್ಲರಿಗೂ ಚಾಚು ತಪ್ಪದನ್ನೇ ತುಂಬಾ ಅರ್ಥ ಮಾಡಿಸುವಂತ ಇದೊಂದು ಮೆಸೇಜ್ನ ಬಹಳ ಚೆನ್ನಾಗಿ ಕೊಡ್ತೀರಾ. ಸ್ನೇಹಿತರೆ, ನಂದು ರಾಮೇಗೌಡ 5678 ಅಂತ ಇದರಲ್ಲಿದೆ ಇನ್ಸ್ಟಾದಲ್ಲಿ. ಫೇಸ್ಬುಕ್ ಅಲ್ಲಿ ಸಣ್ಣ ರಾಮೇಗೌಡ CR ಅಂತಿದೆ. ನಮ್ಮ ಜಾಸ್ತಿ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ಸಾಮಾಜಿಕವಾಗಿ ಒಂದು ಉತ್ತಮವಾದ ಮೆಸೇಜ್ ಕೊಡುವಂತ ಎಪಿಸೋಡ್ಗಳು ಬೇಕು ಅಂದ್ರೆ ರವಿರಾಜ್ ನಟನ, ಚೇತನ್ ಕನ್ನಡಿಗ ಮಂಡ್ಯ, ಈ 2 ಚಾನಲ್ ಅಲ್ಲಿ ನಿಮ್ಗೆ ಒಳ್ಳೊಳ್ಳೆ ಮೆಸೇಜ್ ಇರುವಂತ ವಿಡಿಯೋಗಳು ಸಿಗ್ತವೆ ಸ್ನೇಹಿತರೆ. ಇವತ್ತಿನವರೆಗೆ ಸರ್ 3-4 ಸಾವಿರ ಎಪಿಸೋಡ್ ಮೇಲಿದೆ. ಅದರದ್ದು ಅಂತ ಫೇಸ್ಬುಕ್ ಅಲ್ಲಿ ಇರ್ಬೋದು, ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಒಂದು ನಯಾ ಪೈಸನು ನಾವು ನೋಡಿಲ್ಲ. ಈಗ ಪ್ರಮೋಷನ್ ಮಾಡಕ್ಕಾದ್ರೂ ಒಪ್ಕೊಂಡು ಏನೋ ಒಂದು ಮಾಡ್ಬೋದಿತ್ತಲ್ವಾ, ಯಾಕೆ ನಿರ್ಧಾರ ಮಾಡ್ಲಿಲ್ಲ ನೀವು? ಇದ್ರು ರಮ್ಯವರೆಲ್ಲ ಕರೆದ್ರು, ಲಕ್ಷ ಬೇಡ ಖಂಡಿತ ಸರ್. ನಮ್ಮ ಎತ್ತಕ್ಕೆ ಸುರಿದ್ರು ಕೂಡ ನಾವು ಅದಕ್ಕೆ ಹೋಗಲ್ಲ. ನಾವೇ ದಾರಿ ತಪ್ಪಿಸ್ದಂಗೆ ಆಗುತ್ತೆ ಸರ್ 4 ಜನನ. ನಾಳೆ ಇವತ್ತು ನಮ್ಮ ದಾರಿ, ಒಳ್ಳೆ ಮನಸ್ಸು ಇದು. ಬಹಳ ವೀಕ್ಷಕರಿಗೆ ಈ ಪಾಯಿಂಟ್ ನನಗೆ ಬಹಳ ಇಷ್ಟ ಆಗಿದ್ದದು. ಇವತ್ತು ನಾನು ದಾರಿ ತಪ್ಪಿಸ್ರೆ ಸರ್, ನನ್ನ ಬೆನ್ನಿಂದನೇ ನನ್ನ ಮಕ್ಕಳನ್ನ ಬೇರೋ ದಾರಿ ತಪ್ಪಿಸ್ತಾರೆ. ಹೆಮ್ಮೆಯಿಂದ ಹೇಳ್ತಾನೆ ಮನುಷ್ಯ, ಅಣ್ಣ ನಮ್ಮ ಅಣ್ಣ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಮಾತಾಡ್ತಾಣ, ಮಗ ಎಲ್ಲಿದೆಯಾ ಬಾರೋ ಅಂತ ಕರೋ.
ಎಷ್ಟು ಖುಷಿ ಆಯ್ತು. ರೈಡರ್ ಮಾಡಿದ್ದೆ, ಗಿಳಿ ಪಂಜರದ ಗಿಳಿ ಅಂತ ಒಂದು ಮಾಡಿದೆ. ಈಗ ರೀಸೆಂಟ್ ಆಗಿ ನಾನು ಎಕ್ಕ ಬಲರಾಮ ಉಪಾಧ್ಯಕ್ಷ ಮಾಡಿದೆ. ಉಪಾಧ್ಯಕ್ಷ ಆದ್ಮೇಲೆ ಕಾಟೇರನ್ನು ಮಾಡಿದೆ. ಕಾಟೇರ ಮೇಲೆ ಈಗ ಡೆವಿಲ್ ಮಾಡಿದೀನಿ. ಭೈರತಿ ರಣಗಲ್ಲು ಓಪನಿಂಗ್ ಸೀನ್ ನಾವು ಆಕ್ಟ್ ಮಾಡಿದೀವಿ, ನೀವು ಅದ್ರಲ್ಲಿ ಆಕ್ಟ್ ಮಾಡಿದೀರಾ. ಸರ್ ಅದಂತೂ ಲ್ಯಾಂಡ್ ಲಾರ್ಡ್ ಅಂತ 45 ರಿಲೀಸ್ ಆಗ್ಬೇಕು ಇವಾಗ. Okay. ಲಕ್ಷ್ಮೀಪುತ್ರ ಅಂತ ಚಿಕನ್ ಅವ್ರದ್ದು. ಅಯೋಗ್ಯ 2 ರೈಸಿಂಗ್ ಆಫ್ ಅಶೋಕ, ರಜನಿ ಸರ್ದು ಇದು ಯಾವ್ದು ಜೈಲರ್ 2ನ ಅದು ಬರ್ತಾ ಇದೆ. ಡೆಫಿನೆಟ್ ಆಗಿ ಪಾತ್ರ ಮಾಡಿಸ್ತೀನಿ ಅಂತಂದವ್ರೆ. ಹೇಳ್ಬಾರ್ದು. ಈಗ ನಾನು ಹೇಳಿದ ಇನ್ಸ್ಟಾ ಫೇಸ್ಬುಕ್ ಅಲ್ಲಿ ದುಡ್ಡಿಲ್ಲ. ದಿನಕ್ಕೆ ದೇವರನ್ನ ಸತ್ಯ ಹೇಳ್ಬಿಡ್ತೀನಿ, ಮುಚ್ಚುಮರೆ ಮಾಡಲ್ಲ. 6,000 7,000 ಪೇಮೆಂಟ್ ಕೊಡ್ತಾವ್ರೆ. ಆಯ್ತು, ಒಂದ್ ಸಣ್ಣ ಜಲಕ್ಕು ಏನ್ ಕೊಟ್ರು ಮಾತಾಡೋ. ಆಯ್ ಏನ್ ಅನ್ಕೊಂಡಿದ್ಯಾ ನನ್ನನ್ನ? ಏಯ್ ಗೊತ್ತಲ್ಲ, ABCD ಅಂತ ಮಾತಾಡಿದ್ರೆ ಎದುರಾಕೋತಾ ಇದೆಯಾ ನನ್ನನ್ನ? ಬಿಟ್ಟು ಬೇಡ. ನನ್ನ ದಾರಿಗೆ ಅಡ್ಡ ಬಂದ್ರೆ ಕುಯ್ದು ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ನಾನು ಕಣ ನನ್ನ ಸಮಾಧಾನ ಮಾಡಿ ಮಾಡಿ ಬೇಡಂಗೆ ಉಸಿರ್ಬಿಟ್ಲು ನಮ್ಮ ಈಗ ತೊಡೆದಕ್ಕೂ